ನಾವಿವತ್ತು ಬಾದಾಮಿ ಪುರಿ ಮಾಡ್ತಾಯಿದ್ದೀವಿ. ಬಾದಾಮಿ ಪುರಿಗೆ ಮೈದಾ ತೊಗೊಂಡಿದ್ದೀವಿ. ಮೈದಾನ ಈ ಥರ ಹಾಲು, ತುಪ್ಪ, ಮೊಸರು ಎಲ್ಲ ಹಾಕಿ ಈ ಥರ ಕಲಿಸ್ಕೋಬೇಕು ನೀಟಾಗಿ. 1 kg ಮೈದಾಗೆ 1/4 kg ಚಿರೋಟಿ ರವೆ ಅದಷ್ಟು ಮಿಕ್ಸ್ ಮಾಡಿ ಈ ಥರ ತುಪ್ಪ, ಎಣ್ಣೆ, ಹಾಲು, ಮೊಸರು ಎಲ್ಲ ಹಾಕಿ ಈ ಥರ ಕಲಿಸ್ಕೋಬೇಕು. ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ನೀಟಾಗಿ ಇವಾಗ ಅದನ್ನು ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ತೋರಿಸೋಣ ಬನ್ನಿ ಹೇಗೆ ಅಂತ. ನೋಡಿ, ಈ ಥರ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಈ ಥರ ಲಟ್ಟಿಸ್ಕೋಬೇಕು. ರೌಂಡ್ ಶೇಪ್ ಆಗಿ ಈ ಥರ ಒತ್ಕೊಂಡು ಈ ಥರ ಮಡ್ಚ್ಕೋಬೇಕು. ಈ ಥರ ಮಡ್ಚ್ಕೊಂಡು ಮತ್ತೆ ಲಟ್ಟಿಸ್ಕೋಬೇಕು. ನೋಡಿ, ಈ ಥರ ಲಟ್ಟಿಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಇವಾಗ ಎಣ್ಣೆಗೆ ಹಾಕಿ ಕರಿಬೇಕು. ಎಣ್ಣೆಗೆ ಕರಿದಾದ್ಮೇಲೆ ನಾವು ಸಕ್ಕರೆ ಪಾಕ ತೊಗೊಂಡಿರ್ತೀವಲ್ಲ ಅದಕ್ಕೆ ಅದ್ಬೇಕು. ಇದೆ ಬಾದಾಮಿ ಪೂರಿ, ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ. ಈಗ ಇದನ್ನು ಕರಿವಾಗಿ ತೋರಿಸ್ತೀನಿ ಬನ್ನಿ ಹೇಗೆ ಅಂತ. ನೋಡಿ ಇಷ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗ ಎಣ್ಣೆ ಕೈಯಾಗಿ ಇಟ್ಟಿದ್ದೀವಿ. ಈಗ ಎಣ್ಣೆಲಿ ಕರೆದು ಇಲ್ಲಿ ಪಾಕ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಪಾಕಕ್ಕೆ ಸ್ವಲ್ಪ ಏಲಕ್ಕಿ ಕಾಯಿ, ಲವಂಗ ಎಲ್ಲ ಹಾಕ್ಕೊಂಡು ಪಾಕನ ರೆಡಿ ಮಾಡ್ಕೊಂಡಿದ್ದೀವಿ. ಸಕ್ಕರೆ ಪಾಕ ರೆಡಿಯಾಗಿದೆ. ಈಗ ಇಲ್ಲಿ ಎಣ್ಣೆಯಲ್ಲಿ ಕರೆದು ಸಕ್ಕರೆ ಪಾಕ ಕದ್ದದು ಒಂದೊಂದೇ ಈಗ ಹಾಕ್ಕೊಳ್ಳೋಣ. ಹಂಗೆ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಫಂಕ್ಷನ್ ಆದರೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬೇಕ್ರಿ ಸ್ವೀಟು ಎಷ್ಟು ದಿನ ಆಗಿರುತ್ತೋ ಮಾಡಿ, ಹಾಗಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಉಬ್ಕೊಳ್ಳುತ್ತೆ. ಎಣ್ಣೆಗೆ ಹಾಕಿದ್ಮೇಲೆ ಇನ್ನೊಂದೆರಡು ಹಾಕ್ಕೊಳ್ಳೋಣ. ಈ ಥರ ಸಕ್ಕರೆ ಪಾಕಕ್ಕೆ 1-2 ಹನಿ ನಿಂಬೆ ರಸನ ಹಾಕೋತಾ ಇದ್ದೀವಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ. ಯಾಕಪ್ಪ ನಿಂಬೆಹಣ್ಣು ಹಿಂಡೋದು ಅಂದರೆ ಪಾಕ ಗಟ್ಟಿ ಆಗಬಾರ್ದು ಅಂತ ನಿಂಬೆಹಣ್ಣ ಹಾಕೋತೀವಿ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಪೂರಿ ಥರ ಉಪ್ಕೊಂಡಿದೆ. ಹೀಗೆ ಇದನ್ನು ಎತ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ತಗೊಂಡು ಎಣ್ಣೆ ಎಲ್ಲ ಸೋರಿದ್ಮೇಲೆ ಪಾಕದೊಳಗಡೆ ಹಾಕೊಳ್ಳೋಣ. ನೋಡಿ, ಇವಾಗ ಪಾಕದೊಳಗಡೆ ಹಾಕ್ಕೊತಿದ್ದೀನಿ. ಈ ಥರ ಪಾಕದೊಳಗೆ ಹಾಕ್ಕೊಳ್ಳೋಣ. ನೀಟಾಗಿ ಈಗ ಪಾಕದೊಳಗಡೆ ನೀಟಾಗಿ ಇಟ್ಕೊಳ್ಳಿ. ಒಂದೊಂದೇ ಉಲ್ಟಾ ಹಾಕ್ಕೊಂಡು ಅದು ನೀಟಾಗಿ ಪಾಕ ಇಟ್ಕೊಳ್ಳೋ ಥರ ಅದ್ಕೊಳ್ಳೋಣ. ಕೊಬ್ಬರಿ ತುರಿನ ಹಿಂಗೆ ರೆಡಿ ತುರಿದಿಟ್ಕೊಂಡಿದ್ದೀವಿ. ಈ ಪಾಕದಿಂದ ಅದ್ದಿರೋಂಥದಕ್ಕೆ ಮೇಲೆ ಸ್ವಲ್ಪ ಈಗ ಹಾಕಿದ್ರೆ ಡೆಕೋರೇಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ನಮ್ಗೇನು ಬೇಡ ಅಂತಾರೆ. ಈಗ ಮತ್ತೆ ಇದು ಉಲ್ಟಾ ಹಾಕ್ಕೊಂಡು ಕೊಬ್ಬರಿ ಹಾಕ್ಕೊಂಡು ಇವಾಗ ನಮ್ಮ ಅಕ್ಕಂಗೆ ತಿನ್ನೋಕೆ ಕೊಡ್ತಾವನಿ. ನಾನೇ ಮಾಡಿರೋದು. ಈಗ ಟೇಸ್ಟ್ ಅವ್ರು ನೋಡ್ಬಿಟ್ಟು ಹೇಳ್ತಾರೆ. ತಗೊಳ್ಳಿ ಅಕ್ಕ, ಅವರೇ ತಿನ್ನಿ ಹೇಗಿದೆ ಅಂತ ನೋಡಿ. ಅಕ್ಕ ಟ್ರೈ ಮಾಡಿಲ್ಲ, ತಂಗಿ ಟ್ರೈ ಮಾಡೋರೆ. ಸೂಪರು. ಥ್ಯಾಂಕ್ ಯು. ಇವಾಗ ಹಂಗೆ ನಾನು ಒಂದು ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಮನೆಯಲ್ಲಿ ಏನಾದ್ರು ಫಂಕ್ಷನ್ ಇದ್ದರೆ ನೀವು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ವಾವ್, ತುಂಬ ಚೆನ್ನಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.